ನೆನ್ನಿಗೆನೆ ನನ್ನ ಶಿಕ್ಷೆ ಮುಗೀತು. ಇನ್ಮೇಲೆ ಏನಿದ್ರು ನನ್ನಾಟ ಈ ಒಂದು ತಿಂಗಳು ಅವಳಾಟ ಆಗಿತ್ತು. ಏನು ಸಿಕ್ಕಿದ್ದೆ ಅವಕಾಶ ಅಂತ ಹೇಳಿ ಅದನ್ನ ಮಾಡತ್ತೆ ಇದನ್ನ ಮಾಡತ್ತೆ, ನೆಲ ಒರೆಸಿಲ್ಲ, ಮೊಸರೆ ತೊಳೆದಿಲ್ಲ, ಅಡುಗೆ ಮಾಡಿಲ್ಲ ಅಂತ ಏನು ಹೇಳಿದ್ದೆ ಮೂದೇವಿ. ಈ ಒಂದು ತಿಂಗಳು ನನ್ನ ಆಟ ಆಡಿಸ್ತೆ ಅಲ್ವೇನೆ ಮೂದೇವಿ. ಇನ್ಮೇಲೆ ನೀನು ಈ ಮನೆಯಾಗ ಇರೋ ತಕನ ನಾನು ನಿನ್ನ ಹೆಂಗೆ ಆಟ ಆಡಿಸ್ತೀನಿ ಅಂತ ನಾನು ನೋಡ್ತಾ ಇರು. ಅಲ್ಲ ಏನೋ ಹೋದ್ರೆ ಹೋಗ್ಲಿ, ದೊಡ್ಡಳು ನಮ್ಮತ್ತೆ ಏನು ಶಿಕ್ಷೆ ಬೇಡ ಅಂತ ಹೇಳಿ ಹೇಳ್ಬೋದಾಗಿತ್ತು ಆ ಮೂದೇವಿ ನಮ್ಮತ್ತೆ ಹೇಳ್ದಾಗ. ಆದ್ರೆ ಅವಳ ಬಾಯಿಗೆ ಒಂದು ಮಾತು ಬರ್ಲಿಲ್ವಲ್ಲ. ಅವಳು ಇದಕ್ಕಾಗಿನೇ ಕಾಯ್ತಿದ್ಲು ನನ್ನ ಕೈಯಾಗೆ ಸೇವೆ ಮಾಡಿಸ್ಕೋಬೇಕು ಅಂತಾನೆ. ಆ ರಾಣಿ ಬರ್ದಿದ್ರೆ ನನಗೆ ಇಂಥ ಪರಿಸ್ಥಿತಿನೇ ಗೊತ್ತಿರ್ಲಿಲ್ಲ. ಈ ಒಂದು ತಿಂಗಳು ನಾನು ಎಷ್ಟು ಅನುಭವಿಸಿದ್ದೀನಿ, ಹಂಗೇನೆ ನರ್ಕ ನೋಡ್ದಂಗಾಗೈತಿ. ಹೋಗಿ ನಾನು ಇವಳು ಹೇಳ್ದಂಗೆ ಕೇಳಂಗಾಗಿತ್ತಲ್ಲ ಒಂದು ತಿಂಗಳೆಲ್ಲ. ಇನ್ಮೇಲೆ ಇರೋದು ಇವಳಿಗೆ. ಹೇ ಸೊಸೆ ಅನ್ನಿಸ್ಕೊಂಡವಳೆ. ಹೇ ಮೂದೇವಿ ಅಲ್ಲ ಶ್ರೀದೇವಿ, ಏನ್ ಮಾಡ್ತಾ ಇದ್ದೀಯ? ಬಾರಿ ಇಲ್ಲಿ. ಅತ್ತೆ ಕರೆದ್ರ? ಯಾಕತ್ತೆ ಅಷ್ಟು ಜೋರಾಗಿ ಕರಿತಾ ಇದ್ದೀರಾ? ನಾನು ಹೆಂಗಾದ್ರೂ ಕರಿತೀನಿ, ಸುಮ್ಮನೆ ಬರ್ಬೇಕು ಅಷ್ಟೇ. ಕರೆದ ತಕ್ಷಣ ಇಷ್ಟು ಈ ಒಂದು ತಿಂಗಳು ನೀನು ನನ್ನ ಹೆಂಗೆ ಕರಿತಿದ್ದೆ? ಅತ್ತೆ ಅದು ಮಾಡಿ ಅತ್ತೆ, ಅತ್ತೆ ಇದು ಮಾಡಿ ಅತ್ತೆ ಅಂತ ಹೇಳಿ ಹೇಳ್ತಿದ್ದೆ ಕೆಲಸನ. ಅಯ್ಯೋ ಅತ್ತೆ, ನೀವೇ ತಾನೇ ನಾನು ಶಿಕ್ಷೆ ಅನುಭವಿಸ್ತೀನಿ ಒಂದು ತಿಂಗಳು ಅಂತೇಳಿ ಮಾಡಿದ್ದು. ಈಗ ಅದಕ್ಕೆ ಏನಾಯ್ತತ್ತೆ? ಅದಕ್ಕೆ ಯಾಕೆ ಇಷ್ಟೊಂದು ಕಿರ್ಚಾಡ್ತಾ ಇದ್ರೆ? ಏನಾಯ್ತು? ಈಗ ಆಗೋಯ್ತಲ್ಲ ಬಿಡ್ರಿ, ಈಗೇನು ನಾನೇನು ಹೇಳಲ್ಲ ನಿಮ್ಗೇನು. ನೆನ್ನಿಗೆ ಮುಗೀತಲ್ಲ. ನೆನ್ನಿಗೆ ಮುಗ್ದಿದ್ದು ಅದು ನಿನ್ ಲೆಕ್ಕ, ಇವತ್ತಿಂದ ಶುರು ಆಗೋದು ನನ್ನ ಲೆಕ್ಕ. ಇನ್ಮೇಲಿಂದ ಇರೋದು ನಿನ್ಗೆ. ನಾನು ಹೇಳ್ದಂಗೆ ಕೇಳಬೇಕು ನೀನು. ನಾನು ಏನು ಹೇಳ್ತೀನೋ ಅದನ್ನೇ ಅಡುಗೆ ಮಾಡಬೇಕು. ನಾನು ಎಲ್ಲಿಗೆ ಹೋಗು ಅಂತ ಹೇಳ್ತೀನೋ ಅಲ್ಲಿಗೆ ಹೋಗ್ಬೇಕು ನೀನು, ಅಷ್ಟೇನೆ. ಏನು ಅರ್ಥ ಆಯ್ತಾ? ಏನ್ ಹೇಳ್ತಾ ಇದೀರತ್ತೆ? ನೀವ್ ಹೇಳಿದ್ದಕ್ಕೆ ಹೋಗ್ಬೇಕಾ? ನೀವ್ ಹೇಳಿದ್ದೇ ಮಾಡ್ಬೇಕಾ? ಏನತ್ತೆ ಇದು? ಮತ್ತೆ ಇಷ್ಟ ದಿನ ನೀನ್ ಹೇಳ್ದಂಗೆ ಮಾಡ್ತಿರ್ಲಿಲ್ವೇನೆ? ನೀನ್ ಹೇಳಿದ ಕೆಲಸ ಮಾಡ್ತಿರ್ಲಿಲ್ವಾ? ಹಂಗೇನೆ ಇದೂನು. ಇನ್ಮೇಲೆ ನಂದೇ ದರ್ಬಾರು. ಈ ಮನೆಯಾಗ ಏನೇ ನಡಿಬೇಕು ಅಂದ್ರು ನನಗೆ ಕೇಳೇ ಮುಂದುವರಿಬೇಕು. ನೀನ್ ಎಲ್ಗಾದ್ರೂ ಹೋಗಂಗಿದ್ರೆ ನನಗೆ ಹೇಳ್ಬೇಕು. ಎಲ್ಲಿಗೋದ್ರೂ ನಿಮ್ಗೆ ಹೇಳೇ ಹೋಗ್ಬೇಕಾ ಅತ್ತೆ? ಇದೇನತ್ತೆ ಇಂಥ ರೂಲ್ಸು? ಮತ್ತೀಗ ನೀನು ಒಂದ ಮಾಡಕ್ ಹೋದ್ರು ಎರಡಕ್ಕೆ ಹೋದ್ರು ನನಗೆ ಹೇಳೇ ಹೋಗ್ಬೇಕು. ನಾನು ಹೇಳಿದ್ರೆ ಹೋಗ್ಬೇಕು. ಅಲ್ಲತ್ತೆ ಒಂದು ಎರಡಕ್ಕೆ ಹೋಗ್ಬೇಕಂದ್ರೆ ನಿಮ್ಗೆ ಹೇಳ್ಬಿಟ್ಟು ಹೋಗ್ಬೇಕಾ? ಅರ್ಜೆಂಟ್ ಆಗಿದ್ರೆ ಅವಾಗ ಏನ್ ಮಾಡ್ಬೇಕು? ನೀವು ಇರ್ಲಿಲ್ಲಪ್ಪ ಮನೆಗೆ ಹಂಗಂತ ಹೇಳಿ ನೀವು ಬರೋತಕ ಇಲ್ಲೇ ಕಾಡ್ಕೊಂಡು ಕುತ್ಕೊಂಬಕ್ಕಾಗುತ್ತಾ? ಇದು ಏನಂತ ಹಿಂಗೆ ಹೇಳ್ತಾ ಇದ್ರೆ? ಇಂಥ ರೂಲ್ಸು ಪಾಲ್ಸು ಎಲ್ಲನ ಬೇಕು ಅಂದ್ರೆ ಅಡ್ಗೆ ಗಿಡ್ಗೆ ಎಲ್ಲ ನಿಮ್ಮನ್ನು ಕೇಳಿ ಮಾಡ್ತೀನಿ ಬಿಡ್ರಿ. ಇಂಥವೆಲ್ಲ ಮಾಡಿದ್ರೆ ಮಾಡಕ್ಕಾಗಲ್ಲ. ನೀವೇನು ಹಿಂಗೆ ಹೇಳ್ತಾ ಇದ್ದೀರಲ್ಲ? ಇದು ಯಾರಾದ್ರೂ ಒಪ್ಕೊಂತಾರ ಇಂಥವೆಲ್ಲನ? ಅರ್ಜೆಂಟ್ ಆಗಿದ್ರು ಅಷ್ಟೇನೆ, ನಾನು ಎಲ್ಲಿರ್ತೀನೋ ಅಲ್ಲಿಗೆ ಹುಡುಕೊಂಬಂದು ಹೇಳ್ಬಿಟ್ಟು ಹೋಗ್ಬೇಕು. ಇಷ್ಟ ದಿನ ನೀನು ಹೇಳ್ದಂಗೆ ಕೇಳಿಲ್ವಾ? ನಾನು ಹೇಳಿದ್ದೆ ಕಾನೂನು. ಇನ್ಮೇಲೆ ಇರೋದು ನಿನ್ಗೆ. ನನ್ನ ಅಯ್ಯನಸ್ತಿಯ ತಾನೆ ಈ ಒಂದು ತಿಂಗಳು ಮುಚ್ಚಿ ಮಾತು ಕೇಳ್ಕೊಂಡು. ಅಲ್ಲ ಅತ್ತೆ, ನಮ್ಮ ಅತ್ತೆ ನೀನು ದೊಡ್ಡವಳು ವಯಸ್ಸಿನಾಗೆ ಏನು ಶಿಕ್ಷೆ ಬೇಡ ಅಂತ ಹೇಳಿ ಹೇಳ್ಬೋದಾಗಿತ್ತು ತಾನೆ ನೀನು. ಹಂಗ್ ಮಾಡ್ಲಿಲ್ಲ ನೀನು. ಅಯ್ಯೋ ಅತ್ತೆ, ಇದು ಯಾರಾದ್ರೂ ಒಪ್ಪ ಮಾತಾ ಹೇಳ್ರಿ. ನೀವು ಎಲ್ಲಿರ್ತೀರೋ ಏನೋ ಅಲ್ಲಿಗೆ ಹುಡುಕೊಂಬಂದು ಹೇಳಕ್ಕಾಗುತ್ತಾ? ಇದೆಲ್ಲ ಆಗಲ್ಲ. ಇದೆಲ್ಲನ ಮಾಡಕ್ಕಾಗಲ್ಲ ನನಗೆ. ಅಲ್ಲ ಒಂದಕ್ಕೂ ಎರಡಕ್ಕೂ ಹೋಗ್ಬೇಕು ಅಂತ ಹೇಳಿ ಪರ್ಮಿಷನ್ ತಗೊಂಡು ಹೋಗಕ್ಕಾಗುತ್ತಾ ನಿಂದ? ಏನತ್ತೆ ನೀನು ಏನೋ ಹೇಳ್ತಾರೆ ಅಂದ್ರೆ ಅದಕ್ಕೊಂದು ಇತಿ ಮಿತಿ ಇರಬೇಕು. ನಾನೇನಾದ್ರೂ ಇದಕ್ಕೆಲ್ಲನ ನಾನು ಕೇಳ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ನ? ಏನೋ ನೀವಾಗಿ ನೀವು ಒಪ್ಕೊಂಡಿದ್ರಲ್ಲ ಅದಕ್ಕೆ ಹೇಳ್ತಿದ್ದೆ ಕೆಲಸನ. ಅದೇ ದ್ವೇಷ ಇಟ್ಕೊಂಡು ಈಗ ನನ್ನ ಮೇಲೆ ಆಟ ಸಾಧಿಸ್ತಾ ಇದ್ದೀರಾ ನೀವು. ಇಲ್ದೇ ಇರೋದೆಲ್ಲ ಹೇಳಿ. ಅದೆಲ್ಲ ಬೇಕಾಗಿಲ್ಲ, ಹೋಗು. ಇವಾಗ ನನಗೆ ಕೇಸರಿ ಬಾತು ಉಪ್ಪಿಟ್ಟು ತಿನ್ಬೇಕು ಅಂತ ಅನ್ನಿಸ್ತೈತೆ. ಹೋಗಿ ಬೇಗನ ಗೋಡಂಬಿ ದ್ರಾಕ್ಷಿ ಆಮೇಲೆ ತುಪ್ಪ ಎಲ್ಲ ಹಾಕಿ ಕೇಸರಿ ಬಾತು ಉಪ್ಪಿಟ್ಟು ಮಾಡ್ಕೊಂಡು ತಗೊಂಬ ಹೋಗು. ಇನ್ಮೇಲೆ ಏನೇ ಮಾಡೋದಿದ್ರು ಅಷ್ಟೇನೆ ಅಡಿಗೆನ ನಾನು ಕೇಳೇ ಮಾಡ್ಬೇಕು. ನಾನು ಏನು ಹೇಳ್ತೀನೋ ಅದನ್ನ ಮಾಡ್ಬೇಕು ಅಷ್ಟೇನೆ. ನೆಲ ಬೇರೆ ಒರೆಸಿಲ್ಲ, ಕಸ ಹೊಡೆದಿಲ್ಲ, ಏನೂ ಇಲ್ಲ. ಹೋಗಿ ನೆಲ ಎಲ್ಲ ನಾ ಕಸ ಹೊಡೆದು ಮೊದಲು ನೆಲ ಒರೆಸ್ಕೊಂಬ. ಅಯ್ಯೋ ಅತ್ತೆ, ಬೆಳಗ್ಗೆ ತಾನೇ ಕಸ ಎಲ್ಲ ಹೊಡೆದು ನೆಲನೂ ಒರೆಸಿದ್ದೀನಿ. ಈಗ ಏನು ಇನ್ನೊಂದ್ಸಲ ಮಾಡೋಕ್ಕಾಗುತ್ತಾ? ಎರಡೆರಡು ಸಲ ಮಾಡ್ತಾರ ಒಂದು ದಿವಸಕ್ಕೆ ನೆಲ ಒರೆಸೋದು ಕಸ ಹೊಡೆಯೋದು ಎಲ್ಲ. ಸಾಯಂಕಾಲಕ್ಕೆ ಮತ್ತೆ ಇನ್ನೊಂದ್ಸಲ ಕಸ ಹೊಡಿತೀನಿ ಅಷ್ಟೇನೆ. ನೀವು ಒಳ್ಳೆ ಹೇಳ್ತೀರಾ ಅಂದ್ರೆ ಅದಕ್ಕೇನು ಇದೇ ಬೇಡವಾ? ಬೆಳಗ್ಗೆ ಹೊಡೆದಿದ್ರೇನಂತೆ, ಈಗ ನಾನು ಹೇಳ್ತಾ ಇದ್ದೀನಿ ಇನ್ನೊಂದ್ಸಲ ಕಸ ಹೊಡೆದು ನೆಲ ಒರೆಸ್ಕೊಂಬ ಅಷ್ಟೇನೆ. ಮೊದಲು ನನಗೆ ಉಪ್ಪಿಟ್ಟು ಕೇಸರಿ ಬಾತು ಮಾಡಿ ತಂದಿಕ್ಕಿ ನೆಲ ಕಸ ಹೊಡೆದು ನೆಲ ಒರೆಸೋಗಿ ಹೋಗಿ. ಹೋಗು. ನಾನು ಇಷ್ಟೆಲ್ಲ ಹೇಳಿದ್ರೆ ನೀನು ಮಾಡಬೇಕು ಅಷ್ಟೇನೆ. ಸರಿ ಆಯ್ತು, ಮಾಡ್ಕೊಂಬತ್ತೀನಿ. ಇಲ್ಲೇ ಕೂತ್ಕೊಂಡಿರಿ. ನನ್ನ ಆಟ ಆಡ್ಸ್ಬಿಟ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ? ಆವಿಗ 12 ವರ್ಷ ದ್ವೇಷ ಆದ್ರೆ ನನಗೆ 24 ವರ್ಷ ಕಣಿ. ನೀನ್ ಮಾಡಿರೋದು ಯಾವ್ದು ನಾನು ಮರೆಯಲ್ಲ. ಇನ್ಮೇಲೆ ಇರೋದು ನಿನ್ಗೆ ಇದೇ ತರಾನೇ ನಿನ್ಗೆ. ಈ ಮನೆಗೆ ಯಾಕಪ್ಪ ಇದ್ದೀನಿ ಅಂತ ಹೇಳಿ ಈ ಮನೆ ಬಿಟ್ಟು ನೀನು ತವ್ರ ಮನೆಗೆ ಓಡೋಗ್ಬೇಕು. ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹಂಗ ಮಾಡ್ತೀನಿ, ನೋಡ್ತಾ ಇರು. ಓಹೋ, ಈ ಜಯಮ್ಮಂತಾಗಲ್ಲ ನಿನ್ನ ಆಟ ನೆಡ್ಸಕ್ ಬರೋದು. ಆ ಮುದುಕಿ ಹೇಳಿದ್ಲು ಅಂತ ಹೇಳಿ ಇವಳು ಮೆರಿತಿದ್ಲು 1 ತಿಂಗಳು. ಈಗ ಮೆರಿಲಿ, ಹೆಂಗ್ ಮೆರಿತಾಳು?
ಜಯಿ ಜಯಿ, ಯಾಕೆ ಹಿಂಗೆ ಕುಕ್ಕೊಂಡಿದ್ಯಾ? ಏನು ಕೆಲಸ ಇಲ್ವೇನು? ಹಾಂ, ಯಾಕೆ ಸೊಸೆ ಮನೆಗಿಲ್ವಾ? ಏನು ಕೆಲಸ ಹೇಳಿಲ್ವಾ ನಿಂಗೆ? ನೀವೊಬ್ರು ನೀವು ಓಹೋ ನನ್ನ ರೇಟ್ಸಕ್ಕೆ ಸರಿಯಾಗಿದ್ದೀರಾ. ನನಗೇನೆ ಅವಳದು ಮುಗ್ದೋಯ್ತು. ಇವತ್ತಿಂದ ನನ್ನ ಆಟ, ನನ್ನ ದರ್ಬಾರು ಈ ಮನೆಯಾಗೆ, ಅವಳದಲ್ಲ. ಕುಕ್ಕ ಬರ್ರಿ, ಇಕ್ಕೆಂಬತ್ತಾಳೆ. ಇವಾಗ ಉಪ್ಪಿಟ್ಟು ಕೇಸರಿ ಬಾತು ಮಾಡಕ್ಕೆ ಹೇಳಿದೀನಿ, ತಂದು ಕೊಡ್ತಾಳೆ. ಕುತ್ಕೊಂಡು ತಿಮ್ಮನೆ ಬರ್ರಿ ಇಬ್ರು. ಹೌದಾ, ಮುಗ್ದೋಯ್ತಾ ನಿನ್ನ ಶಿಕ್ಷೆ? ಒಂದು ತಿಂಗಳಾಯ್ತಾ ಅಲ್ಲೇನೆ? ಅಯ್ಯೋ ರಾಮ, ಇಷ್ಟು ಬೇಗ ಆಗೋಯ್ತಾ? ಏನು ಅಲ್ಲ, ಇಷ್ಟು ಬೇಗ ಒಂದು ತಿಂಗಳಾಗೋಯ್ತಾ ಅಂದೆ. ಯಾಕೋ ಇನ್ನೊಂದು ಸ್ವಲ್ಪ ದಿನ ಹಿಂಗೆ ನಾನು ಮನೆ ಕೆಲಸ ಮಾಡ್ಕೊಂಡು ಮನೆ ಕೆಲಸದಲ್ಲಿದ್ದಂಗೆ ಇರಬೇಕು ಅಂತ ಹೇಳಿ ಆಸೆ ಏನು ಯಜಮಾನ್ರಿಗೆ. ಹೆಂಡತಿ ಕೆಲಸ ಮಾಡ್ತಾ ಇದ್ದಾಳಲ್ಲ ಅಂತೇಳಿ ಒಂದಿಷ್ಟು ಇದಿಲ್ಲ ನೋಡು, ಇಷ್ಟು ಬೇಗ ಆಗೋಯ್ತಾ ಅಂತಿ. ಕೇಳೋದು ನೋಡು, ನಿಮ್ಮನ್ನು ಕಟ್ಕೊಂಡು ನಾನು ಅನುಭವಿಸ್ತಾ ಇದ್ದೀನಿ. ಹೆಂಡತಿ ಎಂಬುದು ಒಂದು ಈಟು ಪ್ರೀತಿ ಇಲ್ಲ. ಆ ಮಗನ ನೋಡಿ ಕಲ್ತ್ಕೊಳ್ರಿ. ಮದುವೆ ಮಾಡ್ಕೊಂಡ್ ಬಂದಾಗಿಂದ ನಾನು ನೋಡು ಅವಳ ಮೂದೇವಿನಾಗಿ ಹೆಂಗ್ ನೋಡ್ಕೊಂತ ಇದ್ದಾನೆ ಅವನು ಅಂತಾನ. ನೀನು ಇದೆಯಾ? ನಾನು ಕಟ್ಕೊಂಬಂದು ಇಷ್ಟು ವರ್ಷ ಆಯ್ತು, ಒಂದ್ ದಿವಸ ನಾನು ಉಂಡೇನೆ ಜಯ ಅಂತ ಹೇಳಿ ಕೇಳಲಿಲ್ಲ, ಒಂದು ಬಂಗಾರದ ಒಡವೆ ಕೊಡಿಸ್ಲಿಲ್ಲ. ಲೇ ಲೇ, ನಾನು ದುಡಿಯೋದಕ್ಕೆ ತಾನೆ ನೀವು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಉಣ್ಕೊಂಡು ತಿನ್ಕೊಂಡು ಮನೆಯಾಗಿರೋದು. ನಾನೇನಾದ್ರೂ ನಿನ್ನೇನಾದ್ರೂ ಕೂಲಿ ಕಳಿಸಿದ್ನಾ, ಎಮ್ಮೆ ಕೈಗೆ ಕಳಿಸಿದ್ನಾ ಹೇಳು? ಹಾಂ, ಇಲ್ಲ ತಾನೆ. ಏನು ಬಂಗಾರದ ಒಡವೆ ತಗೊಂಡು ಏನು ಮೈ ಮೇಲೆ ಹಾಕೊಂಡೇನು ಏನು ಊರು ಮೆರವಣಿಗೆ ಹೋಗ್ತೀಯಾ? ಹಾಂ, ಮಾರಮ್ಮ ದೇವರು ಮೆರವಣಿಗೆ ಹೊರಟಂಗೆ ಬಾ, ಸುಮ್ಮನೆ ಕುಕ್ಕ ಬಾ, ಒಡವೆ ಒಡವೆ ಅಂತೀಯ. ಏನನ್ನ ಕೇಳಿದ್ರೆ ಹಿಂಗೆ ಆತನ ಹೇಳಿ ಯಾಮಾರಿಸ್ಬಿಡ್ತೀರ. ಕುಕ್ಕಳ್ರಿ, ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತಿನ ತಕ್ಕನ? ಅಯ್ಯೋ, ಹೊಲ್ದಾಗೆ ಕೆಲಸ ಮಾಡೋರು ಬಂದಿದ್ರು ಕಣೆ. ಹಾಂ, ಕೆಲಸ ಮಾಡೋರು ಬಂದಿದ್ರು. ಕೂಲಿ ಆಳುಗಳು ಇದ್ರದ್ದು ಕಡಲೆ ಬೀಜ ಬಿತ್ತಕ್ಕೆ ಎಲ್ಲ ಹೊಲ ಗೇಯಿಸ್ತಿದ್ದೆ. ಈಗಿನೇನು ಮುಂಗಾರು ಬಂದೈತಲ್ಲ, ಅದಕ್ಕೇನೆ ಕಡಲೆ ಬೀಜ ಬಿತ್ತಬೇಕು. ಕಡಲೆ ಬೀಜ ಎಲ್ಲನ ಕಡಲೆಕಾಯಿ ತಗೊಂಬಂದು ಸುಲೀರಿ. ನೀನು ಶ್ರೀದೇವಿನೂ ಸೇರ್ಕೊಂಡು ಅಮ್ಮನೂ ಸೇರ್ಕೊಂಡು ಮೂವರೂ ಸುಲೀರಿ. ಮನೆ ಕುಕ್ಕೊಂಡಿರ್ತೀರಲ್ಲ. ಇನ್ನೇನು ಕೆಲಸ ಐತೆ ನಿಮಗೆ? ನಾನು ಕೆಲಸ ಮಾಡಲ್ಲ ಇವಾಗ. ಅವಳ ಇದ್ದಾಳಲ್ಲ, ಅವಳು ಮುದೇವಿ, ಅವಳೆಲ್ಲ ಸುಲಿತಾಳೆ. ಸುಮ್ಮನಿರಿ, ನಾನೆಲ್ಲ ಹೇಳಿ ಸುಲಿಸ್ತೀನಿ. ನಿಮ್ಮ ಅಮ್ಮ ಏನು ಅವಳನ್ನು ಕುಕ್ಕಂಡು ಸುಲೀರಿ. ಅವ್ರು ಸುಲಿದ್ರೆ ನೀನೇನೇ ಮಾಡ್ತೀಯಾ? ನಿನಗೇನು ಕೆಲಸ ಐತೆ? ನಾನು ಎಲ್ಲ ಕೆಲಸ ಮಾಡಿಸ್ತೀನಿ ಮನೆಯಾಗೆ. ಅವಳು ಕೂಟೆ ನಾನು ಇನ್ಮೇಲೆ ಮಾಡಕ್ ಹೋಗಲ್ಲ. ಒಂದು ತಿಂಗಳು ನಾನು ಮಾಡಿಲ್ವ ಅವಳು ಹೇಳ್ದಂಗೆ. ಅದಕ್ಕೆ ಇನ್ಮೇಲೆ ನಾನು ಮಾಡಲ್ಲ, ಅವಳು ಮಾಡ್ತಾಳೆ. ನಾನು ಹೇಳ್ತೀನಿ. ಲೇ, ಎಲ್ಲರೂ ಹೊಂದ್ಕೊಂಡು ಮಾಡಿದ್ರೆ ಆಗೋದು. ನೀನೇನು ಕುಕ್ಕಂಡು ಮೇಲೆ ಬೆಳೆಯಲ್ಲ, ನೀನು ಸುಲಿ. ಇದೇ ಆಯ್ತು ನಿಮ್ದು. ಹೆಂಡತಿ ಆರಾಮಾಗಿದ್ರೆ ನಿಮ್ಗೆ ಸಹಿಸ್ಕೊಳಕ್ಕಾಗಲ್ಲ ಅಲ್ವೇ? ನೀವೊಬ್ರು ನೀವು. ಆತೇನೆ, ಆದ್ರೆ ಜಲ್ದು 2 ತಟ್ಟೆಗೆ ಹಾಕೊಂಡು ತಾಂಬ. ನನಗೊಂದು, ನಿಮ್ಮ ಮಾವನಿಗೊಂದು. ಆಯ್ತತ್ತೆ, ತಟ್ಟೆಗೆ ಹಾಕೊಂಬತ್ತೀನಿ ರೀ. ಲೇ, ಸೊಸೆತಾಗ ಯಾಕೆ ಹಂಗೆ ಮಾತಾಡ್ತೀಯಾ? ನಗ್ನಗ್ತಾ ಮಾತಾಡಿ ನಗ್ನಗ್ತಾ ಕೆಲಸ ಹೇಳಿದ್ರೆ ಮಾಡಲ್ಲ ಅಂತಾಳ ಅವಳು. ಏನು ಹಂಗೆ ಉರ್ದು ಬೀಳ್ತೀಯ ಹಂಗೇನೆ? ನಾನು ಇಷ್ಟು 1 ತಿಂಗಳು ಅನುಭವಿಸಿಲ್ವಾ ಅವಳು ಹೇಳ್ದಂಗೆ ಕೇಳ್ಕೊಂಡು? ಅದಕ್ಕೆ ಮತ್ತಿಗೆ ಪ್ರೀತಿಯಿಂದ ಹೇಳಿದ್ರೆ ಕೇಳೋಳಲ್ಲ ಅವಳು. ಹಿಂಗೆ ಮಕ ಗಂಟಿಕೊಂಡು ಸಿಟ್ಟಿಂದ ಹೇಳಿದ್ರೇನೆ ಅವಳ ತಗೆ ನಾಟ ನಡೆಯೋದು. ನಗ್ನಾಗ್ತಾ ಹೇಳಿದ್ರೆ ಲೆಕ್ಕಕ್ಕೆ ಇಕ್ಕಮಲ್ಲ ಅವಳು ನನ್ನ. ನೀವು ನಗ್ನಾಗ್ತಾ ಹಿಂಗಿದ್ರೆ ಅಷ್ಟೇನೆ. ನನಗೇನು ಹಂಗೆ ಅನ್ಸಿಲ್ಲಮ್ಮ. ನಗ್ನಾಗ್ತಾ ಹೇಳಿದ್ರೆ ಇನ್ನೂ ಖುಷಿಯಿಂದ ಅವ್ರಿಗೂ ಖುಷಿ ಆಗುತ್ತೆ. ಖುಷಿಯಾಗಿ ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾರೆ. ಬಿಡಿ, ನನ್ನ ಮಾತು ನೀವು ಯಾವತ್ತು ತಾನೇ ನಂಬಿದ್ರೆ ಹೇಳ್ರಿ. ನಿಮ್ಗೆ ಎಷ್ಟು ಬಡ್ಕೊಂಡ್ರು ಅಷ್ಟೇನೆ. ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅಂತಾರ. ನಾನು ಏನು ಹೇಳಿದ್ರು ನನ್ನ ಮಾತು ನಿಮಗೆ ಲೆಕ್ಕಕ್ಕಿಲ್ಲ. ಓ, ಬಂತು ನೋಡು ಉಪ್ಪಿಟ್ಟು ಕೇಸರಿ ಬಾತು. ತಗೊಂಬರಮ್ಮ, ತಗೊಂಬ. ಅತ್ತೆ ತಗೊಳ್ಳಿ ಉಪ್ಪಿಟ್ಟು ಕೇಸರಿ ಬಾತು. ಮಾವ ತಗೊಳ್ಳಿ, ತಿನ್ನಿ. ತಿನ್ನೋದು ಗೊತ್ತೈತೆ, ನೀನೇನು ತಿನ್ರಿ ಅಂತ ಹೇಳ್ಬೇಡ. ಹೋಗು, ಕಸ ಹೊಡೆದು ನೆಲ ವರ್ಸೋಗಿ ಹೋಗಿ ಬೇಗ ಬೇಗ. ನಾವು ತಿಂದು ಮುಗಿಸೋ ಅಷ್ಟೊತ್ತಿಗೆ ಒಳಗಡೆಲ್ಲ ಕಸ ಹೊಡೆದು ನೆಲ ವರ್ಸ್ಕೊಂಬ. ನಾವು ತಿಂದಾದ್ಮೇಲೆ ಈ ತಟ್ಟೆನ ತೊಳೆದಿಕ್ಕಿ ಇಲ್ಲೇದು ಕಸ ಹೊಡೆದು ನೆಲ ವರ್ಸ್ವಂತೆ. ಅಯ್ಯೋ, ಬೆಳಗ್ಗೆ ತಾನೇ ಕಸ ಹೊಡೆದು ನೆಲ ವರ್ಸಿದ್ಲಲ್ಲೇ, ಈಗ ಯಾಕೆ ತಿರ್ಗಾ ಯಾಕೆಂದ್ರೆ ಎಲ್ಲ ಧೂಳು ಬಂದೈತೆ, ಗಾಳಿಗೆ ಎಲ್ಲ ಧೂಳು ಬಂದು ಗಲೀಜಾಗೈತೆ ಬಂಡೆ ಎಲ್ಲನ. ಅದಲ್ದಿನ ತಿಂದಿರೋದು ಎಲ್ಲನ ಹಂಗೇನೆ ಸರಿಯಾಗಿ ವರ್ಸ್ಕೊಂಡಿಲ್ಲ, ಏನೂ ಇಲ್ಲ ಅವಳು. ಅದಕ್ಕೆ ಇನ್ನೊಂದ್ಸಲ ವರ್ಸ್ಲಿ ಬಿಡಿ. ಏನು ಇವಳು ಕುಕ್ಕಂಡು ಇನ್ನೇನು ಮಾಡ್ತಾಳೆ ಮನೆಯಾಗೆ? ಅದನ್ನಾದ್ರೂ ಮಾಡಲಿ, ಮನೇನಾದ್ರೂ ಅಚ್ಚುಕಟ್ಟಾಗಿರುತ್ತೆ. ಹೋಗಮ್ಮ ನೀನು. ಅದೇನು ಕಸ ಹೊಡೆದು ನೆಲ ವರ್ಸೋಗಿ ಹೋಗಿ. ನಿಮ್ಮ ಅತ್ತೆ ಸುಮ್ಮನೆ ಬಿಡಾಳಲ್ಲ, ನಾವು ತಿಂತೀವಿ, ಹೋಗು. ಸರಿ ಆಯ್ತು ಮಾವ, ನಿಧಾನಕ್ಕೆ ತಿನ್ನಿ. ಇನ್ನೂ ಐತೆ, ಬೇಕು ಅಂದ್ರೆ ಕೇಳ್ರಿ, ಹಾಕ್ತೀನಿ. ತಿನ್ನು. ಸೊಸೆ, ನಿನಗೆ ಇವತ್ತಿಂದನ ಶನಿ ಎಗ್ಲೇರ್ದ ಅನ್ಕೊಂಬಿಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.